ಸ್ನೇಹಿತರೆ, ಟೆರಾಬಾಕ್ಸ್ ಆಪ್ ನಲ್ಲಿ ಸ್ಟೋರ್ ಮಾಡಿ ಇಟ್ಟಿರುವಂತಹ ಫೈಲ್ಸ್ ಗಳನ್ನ ಏನಾದರೂ ಡಿಲೀಟ್ ಮಾಡಿದ್ರೆ ಅವುಗಳನ್ನ ನಾವು ಮರಳಿ ತಗೊಳ್ಳೋದು ಹೇಗೆ ಅಂತ ನಾನು ಹೇಳ್ತೀನಿ. ಟೆರಾಬಾಕ್ಸ್ ಆಪ್ ನಲ್ಲಿ ನಾವು ಡಿಲೀಟ್ ಮಾಡಿದ ನಂತರದಲ್ಲಿ ಅವು ಶಾಶ್ವತವಾಗಿ ಡಿಲೀಟ್ ಆಗಿರೋದಿಲ್ಲ. ಕೆಲವು ಸಮಯದವರೆಗೆ ರೀಸೈಕಲ್ ಬಿನ್ ನಲ್ಲಿ ಇರುತ್ತೆ ಸ್ನೇಹಿತರೆ. ಅಲ್ಲಿಂದ ನಾವು ಮರಳಿ ಯಾವ ರೀತಿ ತಗೋಬೇಕು ಮತ್ತು ರೀಸೈಕಲ್ ಬಿನ್ ಇಂದ ಕೂಡ ನಾವು ಶಾಶ್ವತವಾಗಿ ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತ ಸಂಪೂರ್ಣವಾದಂತಹ ವಿಷಯಗಳನ್ನ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನೆಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಟೆರಾಬಾಕ್ಸ್ ಆಪ್ ನ ನಾನು ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಅಲ್ಲಿ ರೀಸೈಕಲ್ ಬಿನ್ ಆಪ್ಷನ್ ಎಲ್ಲಿರುತ್ತೆ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ನೋಡಿ, ಈ ರೀತಿ ಓಪನ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಓಪನ್ ಮಾಡಿದ ನಂತರದಲ್ಲಿ ನಾನು ಕೆಲವೊಂದಿಷ್ಟು ಫೈಲ್ಸ್ ನ ಡಿಲೀಟ್ ಮಾಡಿದ್ದೀನಿ. ಅವುಗಳನ್ನ ಮರಳಿ ತಗೊಳ್ಳೋದು ಹೇಗೆ ಅಂತ ಹೇಳ್ತೀನಿ. ಇಲ್ಲಿ ಮೇಲ್ಗಡೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ರೀಸೈಕಲ್ ಬಿನ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು. ರೀಸೈಕಲ್ ಬಿನ್ ಅಂತ ಒಂದು ನಿಮಿಷ ಇಲ್ಲಿ ಕ್ಲೋಸ್ ಮಾಡ್ತೀನಿ ಆ್ಯಡ್ನ. ನಂತರದಲ್ಲಿ ಇಲ್ಲಿ ರೀಸೈಕಲ್ ಬಿನ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ನಾವು ಡಿಲೀಟ್ ಮಾಡಿರುವಂಥ ಫೈಲ್ಸ್ಗಳು ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇವುಗಳನ್ನ ನಾವು ಮರಳಿ ತಗೋಬೇಕು ಅಂದ್ರೆ ಏನು ಮಾಡ್ಬೇಕು ಅಂತ ಹೇಳ್ತೀನಿ. ಇಲ್ಲಿ ಯಾವುದಾದ್ರೂ ಫೈಲ್ನ ನಾವು ಮರಳಿ ತಗೋಬೇಕು ಅಂದ್ರೆ ಇದ್ರ ಪಕ್ಕದಲ್ಲಿ ಇರುವಂಥ ಒಂದು ಡಾಟ್ ಇರುತ್ತೆ ಸ್ನೇಹಿತರೆ, ಇದ್ರ ಮುಂದುಗಡೆ ಇಲ್ಲಿ ನೋಡಿ 10 ದಿನಗಳವರೆಗೆ ನಾವು ರೀಸೈಕಲ್ ಬಿನ್ ನಲ್ಲಿ ಇರ್ತವೆ. ನಂತರದಲ್ಲಿ ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ. ಈ ಕಡೆ ಒಂದು ಡಾಟ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ರಿಕವರ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೊಂಡ್ರೆ ಆ ಒಂದು ಫೈಲ್ ಅನ್ನೋದು ರಿಕವರ್ ಆಗುತ್ತೆ. ಇಲ್ಲಿ ನೋಡಿ ರಿಕವರಿಂಗ್ ಅಂತ ಬರ್ತಾ ಇದೆ, ನೋಡ್ಬೋದು. ಈ ರೀತಿ ರಿಕವರ್ ಆಗಿದೆ. ಕಂಟಿನ್ಯೂ ಇನ್ ಬ್ಯಾಕ್ಗ್ರೌಂಡ್ ಅಂತ ಕ್ಲಿಕ್ ಮಾಡ್ಕೋತೀನಿ, ರಿಕವರ್ ಆಗ್ತಾ ಇದೆ. ನಂತರದಲ್ಲಿ ಇಲ್ಲಿಂದ ಮತ್ತೆ ನಾನು ಈ ಒಂದು ಡಾಟ್ ಮೇಲೆ ಈ ಫೈಲ್ ಓಪನ್ ಆಯಿತು, ನಿಮಿಷ. ಮತ್ತೆ ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ನಾವು ರಿಕವರ್ ಮಾಡ್ಬೋದು, ಡಿಲೀಟ್ ಕೂಡ ಮಾಡ್ಬೋದು. 2 ಆಪ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೋಡಿ, ಈ ರೀತಿ ಹಲವಾರು ಫೈಲ್ಸ್ಗಳನ್ನು ಕೂಡ ನಾವು ಸೆಲೆಕ್ಟ್ ಮಾಡಿಬಿಟ್ಟು ಒಮ್ಮೆಲೆ ರಿಕವರ್ ಮಾಡಬಹುದು. ನೋಡಿ, ರಿಕವರ್ ಮತ್ತು ಡಿಲೀಟ್ 2 ಆಪ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ. ಅಂದರೆ ರೀಸೈಕಲ್ ಬಿನ್ನಿಂದ ನಾವು ಶಾಶ್ವತವಾಗಿ ಡಿಲೀಟ್ ಕೂಡ ಮಾಡಬಹುದು. ಇಲ್ಲಿ ನೋಡಿ ರಿಕವರ್ ಆಯಿತು. ಇಲ್ಲಿ ಕೆಲವೊಂದಿಷ್ಟು ಫೈಲ್ಸ್ಗಳನ್ನ ನಾನು ಡಿಲೀಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಷ್ಟು ಫೈಲ್ಸ್ಗಳನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ನಂತರದಲ್ಲಿ ಇಲ್ಲಿ ಡಿಲೀಟ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಶಾಶ್ವತವಾಗಿ ಡಿಲೀಟ್ ಆಗುತ್ತೆ ಅಂತ ಹೇಳ್ತಾ ಇದೆ. ಒಂದ್ಸಾರಿ ನಾವು ಈ ರೀತಿ ಕನ್ಫರ್ಮ್ ಮಾಡಿದರೆ ಇದು ರೀಸೈಕಲ್ ಬಿನ್ನಿಂದ ಕೂಡ ಸಂಪೂರ್ಣವಾಗಿ ಡಿಲೀಟ್ ಆಗುತ್ತೆ. ಇಲ್ಲಿ ನೋಡಿ, ಡಿಲೀಟ್ ಇನ್ ಬ್ಯಾಕ್ಗ್ರೌಂಡ್ ನೋಡಿ ಡಿಲೀಟ್ ಆಯಿತು. ಈ ರೀತಿ ನಾವು ಡಿಲೀಟ್ ಹಾಗೂ ರಿಕವರ್ 2 ಪ್ರೊಸೆಸ್ನ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.